ಶಿವಕುಮಾರ್ ಅವರು ದಶಕಗಳ ಹಿಂದೆನೆ ಸಿಎಂ ಆಗಬೇಕು ಅಂತ ಹೇಳಿ ಕನಸು ಕಂಡಿದ್ರು. ಈಗ ಆ ಕನಸು ಸಾಕಾರಗೊಂಡಿದೆ, ನನಸಾಗಿದೆ. ರಾಜ್ಯದ 25ನೇ ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾಗಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ತವರೂರಿಗೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ. ತವರು ಕ್ಷೇತ್ರಕ್ಕೆ ವಿಸಿಟ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ತವರು ಕ್ಷೇತ್ರದ ಜನರ ಆಶೀರ್ವಾದದಿಂದಲೇ ನಾನು ಈ ಮಟ್ಟಿಗೆ ಬೆಳೆದಿದ್ದೇನೆ ಅನ್ನೋದನ್ನ ಬಹಳಷ್ಟು ಬಾರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಅವರಿಗೆ ಧನ್ಯವಾದವನ್ನು ತಿಳಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಸಿಎಂ ಆದ ಬಳಿಕ ಡಿಕೆಶಿ ಸ್ವಕ್ಷೇತ್ರ ಪ್ರವಾಸ, ಕನಕಪುರ ಜನತೆಗೆ ಕೃತಜ್ಞತೆ ಸಲ್ಲಿಸಲು ಪ್ಲಾನ್. ಭಾನುವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಸಂಚಾರ. ಹೌದು, ರಾಜ್ಯದಲ್ಲೇ ಅತ್ಯಧಿಕ ಮತಗಳ ಅಂತರಗಳಿಂದ ಗೆದ್ದಿರುವ ಡಿ.ಕೆ. ಶಿವಕುಮಾರ್ ದಾಖಲೆ ಬರೆದಿದ್ರು. ಕನಕಪುರ ಕ್ಷೇತ್ರದ ಜನತೆ ನನಗೆ ಕೊಟ್ಟಿರುವ ಮತಗಳು ವ್ಯರ್ಥವಾಗಲ್ಲ. ನಿಮ್ಮ ಕ್ಷೇತ್ರದ ಮಗ ರಾಜ್ಯಕ್ಕೆ ಸೇವೆ ಮಾಡಲು ಹೊರಟಿದ್ದಾನೆ ಎಂದಿದ್ದ ಡಿ.ಕೆ. ಶಿವಕುಮಾರ್ ಇದೀಗ ಕ್ಷೇತ್ರದ ಜನತೆಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ. ರಾಜ್ಯದ 24ನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರೋ ಕಾಂಗ್ರೆಸ್ ಪಕ್ಷನಿಷ್ಠ ಡಿ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತೆ ಸಲ್ಲಿಸಲು ಮುಂದಾಗಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಸೀಮಿತ ವ್ಯಕ್ತಿಗಳಿಗೆ ಮಾತ್ರ ಅವಕಾಶ ನೀಡಿದ್ದ ಹಿನ್ನೆಲೆ ಕ್ಷೇತ್ರದ ಜನತೆ ನೇರವಾಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಕಣ್ತುಂಬಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕ್ಷೇತ್ರದ ಹಲವೆಡೆ ಎಲ್ಇಡಿ ಸ್ಕ್ರೀನ್ ಮೂಲಕ ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ರು. ಇದೀಗ ಕ್ಷೇತ್ರದ ಜನರನ್ನ ಸ್ವತಃ ಭೇಟಿಯಾಗಲು ನಿರ್ಧರಿಸಿರುವ ಡಿಕೆಶಿ ಜೂನ್ 7ರ ಭಾನುವಾರ ಇಡೀ ದಿನ ಸ್ವಕ್ಷೇತ್ರ ಕನಕಪುರದಲ್ಲಿ ಕೃತಜ್ಞತಾ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಕನಕಪುರ ಟೌನ್, ದೊಡ್ಡಾಲಹಳ್ಳಿ, ಕೋಡಿಹಳ್ಳಿ, ಸಾತನೂರು ಸೇರಿ 19 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡಲಿದ್ದು, ಪ್ರತಿ ಪಂಚಾಯಿತಿಗೆ ಅರ್ಧ ಗಂಟೆ ಸಮಯ ನಿಗದಿ ಮಾಡಲಾಗಿದೆ. ಇನ್ನು ಡಿಕೆಶಿ ಮನೆ ದೇವತೆ ಕಂಕೇರಮ್ಮ ಹಾಗೂ ಕುಲದೇವತೆ ಕಬ್ಬಾಳಮ್ಮ ದೇವಾಲಯಗಳಿಗೂ ಭೇಟಿ ನೀಡಲಿರುವ ಡಿಕೆಶಿ ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಜೊತೆಗೆ ಹುಟ್ಟೂರು ದೊಡ್ಡಾಲಹಳ್ಳಿಯಲ್ಲಿರುವ ತಂದೆ ಕೆಂಪೇಗೌಡ ಸಮಾಧಿಗೂ ಪೂಜೆ ಸಲ್ಲಿಸಲಿರುವ ಡಿಕೆಶಿ ಹುಟ್ಟೂರಿನ ಗ್ರಾಮಸ್ಥರನ್ನು ಭೇಟಿ ಮಾಡಲಿದ್ದಾರೆ. ಸತತ 8 ಬಾರಿ ಗೆದ್ದು ಶಾಸಕನಾಗಿ, ಸಚಿವನಾಗಿ, ಡಿಸಿಎಂ ಆಗಿ, ಕೆಪಿಸಿಸಿ ಅಧ್ಯಕ್ಷನಾಗಿ ಇದೀಗ ಸಿಎಂ ಆಗಿರೋ ಡಿಕೆಶಿಗೆ ಶಕ್ತಿ ತುಂಬಿದ್ದ ಕಾರ್ಯಕರ್ತರು, ಮುಖಂಡರನ್ನು ಭೇಟಿ ಮಾಡಲಿದ್ದಾರೆ. ಒಟ್ಟಾರೆ ರಾಜ್ಯಕ್ಕೆ ಸಿಎಂ ಆದ್ರೂ ನಾನು ಕನಕಪುರ ಕ್ಷೇತ್ರಕ್ಕೆ ಶಾಸಕ ಎಂದಿರೋ ಡಿಕೆಶಿ ಕ್ಷೇತ್ರದ ಜನರಿಗೆ ಧನ್ಯವಾದ ತಿಳಿಸುವ ಕೆಲಸಕ್ಕೆ ಮುಂದಾಗಿರೋದು ವಿಶೇಷ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.